ಅಂದ್ರೆ ಇಲ್ಲಿ ಪ್ರಯಾಣಿಕರು ಇದು ಡಿಪಾರ್ಚರ್ ನಿಮ್ಗೆ 9ರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿದೆ. ಅಲ್ಲಿ 3 ಮತ್ತು 4ರಲ್ಲಿ ಈಗ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಮತ್ತೆ ಡಿಪಾರ್ಚರ್ 9ರ ಬರ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರ ದಟ್ಟಣೆ ಕೂಡ ಉಂಟಾಗಿರುವಂತದ್ದು. ಯಾರು ಕೂಡ ಇವರಿಗೆ ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿರುವಂತಹ ಪ್ರಯಾಣಿಕರು ಆರೋಪ ಮಾಡ್ತಾ ಇರುವಂತ. ಅಂದ್ರೆ ಒಂದು ಡಿಪಾರ್ಚರ್ ಅಲ್ಲಿ 3-4 ಗಂಟೆಯಲ್ಲಿ ಕಾಯಿಸಿ ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆದಂತ ಸಂದರ್ಭದಲ್ಲಿ ಇನ್ನೊಂದು ಡಿಪಾರ್ಚರ್ ಕಳಿಸ್ತಾರೆ ವಿನಃ ಏನು ಶಾಶ್ವತ ಪರಿಹಾರ ನಿಟ್ಟಿನಲ್ಲಿ ಕೂಡ ಇದೀಗ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಶ್ವಿನಿಗಳು ರೈಟ್ ಸತ್ತಾರ್. ಅದರ ಜೊತೆಯಲ್ಲಿ ಪ್ರಯಾಣಿಕರಿಗೆ ಈಗ ಯಾವುದೇ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ. ಜೊತೆಗೆ ಈಗಾಗಲೇ ಬುಕಿಂಗ್ ಮಾಡಿರೋರು ಕೂಡ ಆಗಮಿಸ್ತಾ ಇದ್ದಾರೆ. ಆಗಲೇ ಪ್ರಯಾಣಿಕರು ಮಾತಾಡ್ತಾ ಹೇಳ್ತಾ ಇದ್ರು ಯಾವುದೇ ವ್ಯವಸ್ಥೆ ಇಲ್ಲ, ಒಂದು ಕ್ಯೂನಲ್ಲಿ ಬರುವಂತದ್ದಾಗಿರ್ಬೋದು, ಇದ್ಯಾವುದು ಕೂಡ ಅಲ್ಲಿ ಮಾಡಿಲ್ಲ ಅನ್ನೋದಾದ್ರೆ ಇಲ್ಲಿ ಬಂದಂತವ್ರ ಪರಿಸ್ಥಿತಿ ಏನು? ಹಾಗಾದ್ರೆ ಸುಮಾರು ಬೆಳಗ್ಗೆಯಿಂದಲೂ ಕಾಯ್ತಾ ಇರೋರಿದ್ದಾರೆ, ನಿನ್ನೆಯಿಂದಲೂ ಕಾಯ್ತಾ ಇರೋರಿದ್ದಾರೆ. ಅವ್ರಿಗೆ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ? ಇಂಡಿಗೋ ಸಂಸ್ಥೆ ಇದ್ರ ಬಗ್ಗೆ ಏನಾದ್ರೂ ಕನ್ಫರ್ಮೇಶನ್ ಕೊಡುತ್ತಾ ಅಥವಾ ಸಿಬ್ಬಂದಿ ಏನಾದ್ರೂ ಇದ್ರ ಬಗ್ಗೆ ಮಾತಾಡ್ತಾರಾ? ಅಶ್ವಿನಿ, ಇವರಿಗೆ ಅಂದ್ರೆ ಇಲ್ಲಿ ಬಂದಿರುವಂತಹ ಬಹುತೇಕ ಪ್ರಯಾಣಿಕರು ಅದರಲ್ಲೂ ಕೂಡ ಹಿರಿಯ ವ್ಯಕ್ತಿಗಳಿದ್ದಾರೆ, ಮಕ್ಕಳು ಸಮೇತ ಗಂಟೆಗಟ್ಟಲೆ ಅರ್ಧ ದಿನ ಕೂಡ ಕ್ಯೂ ನಿಂತಿರೋರು ಇದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕ್ಯೂ ನಿಂತಿರುವಂತಹ ಜನರೇನಿದ್ದಾರೆ, ಕೆಲವೊಂದಿಷ್ಟು ಜನ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಬಟ್ ಅವರಿಗೆ ಬೇಕಾದಂತಹ ಯಾವುದೇ ರೀತಿಯ ಒಂದು ಭರವಸೆ ಕೊಡುವಂತಹ ಒಂದು ಕೆಲಸ ಆಗಿರ್ಬೋದು ಅಥವಾ ಕೊಟ್ಟ ಭರವಸೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸ ಯಾವುದು ಕೂಡ ಇಂಡಿಗೋ ಕಡೆಯಿಂದ ಆಗಿಲ್ಲ. ಕೇವಲ ಇವರು ಈಗ ಸದ್ಯಕ್ಕೆ ಇಲ್ಲಿ ಬರ್ತಿರುವಂತಹ ಪ್ರಯಾಣಿಕರಿಗೆ ಕೊಡ್ತಾ ಇರೋ ಮಾಹಿತಿ ಇಷ್ಟೇ. ಉದಾಹರಣೆಗೆ ಈಗ 2 ಗಂಟೆಗೆ ಫ್ಲೈಟ್ ಇದ್ರೆ 2 ಗಂಟೆಗೆ ನಿಮ್ಮ ವಿಮಾನ ವ್ಯವಸ್ಥೆ ಇರುತ್ತೆ ಅಂತಾರೆ, ಎಲ್ಲಾ ರೀತಿಯ ಚೆಕಿಂಗ್ ಮಾಡ್ತಾರೆ. ತದನಂತರದಲ್ಲಿ ಒಳಗಡೆ ಎಂಟ್ರಿ ಆದ ನಂತರ 1:50 ಸುಮಾರಿಗೆ ಇವರು ಇಲ್ಲ ಅಂತ ಕನ್ಫರ್ಮೇಶನ್ ಕೊಡ್ತಾರೆ. ಈ ರೀತಿಯ ವ್ಯವಸ್ಥೆ ಆಗ್ತಾ ಇದೆ. ಉದಾಹರಣೆಗೆ ಈಗ 11 ಗಂಟೆಗೆ ಫ್ಲೈಟ್ ಇದ್ದವರು ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಕ್ಯೂ ನಿಂತಾ ಇದ್ರು, ಈಗ 10:50 ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿ ನೀಡ್ತಾ ಇದ್ದಾರೆ. ಇದರಿಂದ ಇದೀಗ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗ್ತಾ ಇದೆ. ಪ್ರಯಾಣಿಕರನ್ನು ಕಂಟ್ರೋಲ್ ಮಾಡಿ ಇಲ್ಲಿರುವಂತಹ ಸಿಬ್ಬಂದಿ ಕೂಡ ಹರಸಾಹಸ ಪಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಯಾಕಂದ್ರೆ ಇದುವರೆಗೂ ಕೂಡ ಇವರು ಹೆಚ್ಚುವರಿ ವ್ಯವಸ್ಥೆ ಆಗಿರ್ಬೋದು, ಉದಾಹರಣೆ ಕೌಂಟರ್ ವ್ಯವಸ್ಥೆ ಆಗಿರ್ಬೋದು, ಎಂಟ್ರಿ ವ್ಯವಸ್ಥೆ ಯಾವುದು ಕೂಡ ಇದುವರೆಗೂ ಕೂಡ ಇವರು ಮಾಡಿಲ್ಲ. ಇರುವುದರಲ್ಲೇ ಇವರು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಇರುವ ಕೌಂಟರ್ ನಲ್ಲಿ ಇವರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. 100 ಪ್ರಯಾಣಿಕರಿದ್ದಾಗ ಯಾವ ರೀತಿಯ ಕೌಂಟರ್ ವ್ಯವಸ್ಥೆ ಇತ್ತು, ಇದೀಗ 1000 ಪ್ರಯಾಣಿಕರಿದ್ದಾಗ ಕೂಡ ಅದೇ ರೀತಿಯ ಕೌಂಟರ್ ವ್ಯವಸ್ಥೆ ಇದೆ, ಅದೇ ರೀತಿ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದರಿಂದ ಇಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗ್ತಾ ಇರುವಂತದ್ದು. ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ಕೆಲವೊಂದಿಷ್ಟು ಜನ ವಿದೇಶಗಳಿಂದ ಬಂದಂತಹ ಪ್ರವಾಸಿಗರು ಇಲ್ಲಿ ಲಾಕ್ ಆಗಿದ್ದಾರೆ. ಕೆಲವೊಂದಿಷ್ಟು ಅವರ ಲಗೇಜ್ ಇಲ್ಲಿ ಸ್ಟ್ರಕ್ ಆಗಿದೆ. ಇನ್ ಕೆಲವರು ಮಕ್ಕಳು ಸಮೇತ ಇಲ್ಲಿ ಕಳೆದ 3-4 ಗಂಟೆಯಿಂದ ವೈಟಿಂಗ್ ಮಾಡ್ತಾ ಇದ್ದಾರೆ. ಅವರನ್ನ ಎಲ್ಲಾ ರೀತಿಯಲ್ಲಿ ಕಾಯಿಸಿ ಅವರ ಪೇಷನ್ಸ್ ಕಾಯಿಸಿ ಕಡೆ ಟೈಮ್ ನಲ್ಲಿ ಫ್ಲೈಟ್ ಕ್ಯಾನ್ಸಲ್ ಅಂತ ಅಂತಿದ್ದಾರೆ. ಇದರಿಂದ ಇಲ್ಲಿ ಪ್ರಯಾಣಿಕರು ಇದೀಗ ಸಿಟ್ಟಾಗ್ತಾ ಇರುವಂತದ್ದು. ಸಿಟ್ಟಾಗಿರುವಂತಹ ಪ್ರಯಾಣಿಕರನ್ನು ಸಮಾಧಾನ ಮಾಡುವಂತಹ ಕೆಲಸ ಆಗ್ತಿದೆ ವಿನಃ ಅವರಿಗೆ ಏನು ಅವರ ಸಮಸ್ಯೆ ಏನು, ಆ ಸಮಸ್ಯೆಗೆ ಏನು ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಇಲ್ಲಿ ಸಿಬ್ಬಂದಿ ಮಾಡ್ತಾ ಇಲ್ಲ. ಸಿಬ್ಬಂದಿಯ ವರ್ತನೆ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸಿಬ್ಬಂದಿ ಇಲ್ಲಿ ಬಂದಂತಹ ಸಂದರ್ಭ ಪ್ರಯಾಣಿಕರಿಗೆ ಬೇಕಂತ ಅನುವು ಮಾಡಿಕೊಟ್ಟಿಲ್ಲ. ಅಂದ್ರೆ ಮೊದಲ ಅವರು ಫ್ಲೈಟ್ ಚೆಕಿಂಗ್ ಮಾಡಿರಬಹುದು, ಫ್ಲೈಟ್ ನಂಬರ್ ಚೆಕ್ ಮಾಡಿ ಇಂಥ ಡಿಪಾರ್ಚರ್ಗೆ ಹೋಗಿ ಈ ರೂಟ್ ಅಲ್ಲಿ ಹೋಗಿ ಅಂತ ಅವರಿಗೆ ಬೇಸಿಕ್ ಆಗಿ ಕೊಡಬೇಕಾಗಿದ್ದ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋ ಆರೋಪವನ್ನು ಕೂಡ ಇದೀಗ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಂಕಷ್ಟದ ಹೊತ್ತಿನಲ್ಲೇ ಈಗ ವಿಮಾನಯಾನ ಸಂಸ್ಥೆಗಳು ಲೂಟಿಗಿಳಿದಿದೆ. ಇಂಡಿಗೋ ರಗಳೆ ಒಂದು ಕಡೆ, ಅದರ ಬೆನ್ನಲ್ಲೇ ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳು ಲೂಟಿ ಮಾಡೋದಕ್ಕೆ ಆರಂಭಿಸಿದೆ. ಇದೇ ರೈಟ್ ಟೈಮ್ ಅಂತ ಏಕಾಏಕಿಯಾಗಿ ವಿಮಾನ ಟಿಕೆಟ್ ದರವನ್ನ ಬೇಕಾಬಿಟ್ಟಿಯಾಗಿ ಹೆಚ್ಚಳ ಮಾಡಿದೆ. 10 ರಿಂದ 15 ಸಾವಿರ ಇತ್ತು, ಅದರಲ್ಲೂ ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರೆ ಇನ್ನೂ ಕಡಿಮೆಗಿತ್ತು. ಆದ್ರೆ ಈಗ ಪ್ರೈಸ್ ನೋಡಿದ್ರೆ 70 ರಿಂದ 80 ಸಾವಿರ ಒಂದೊಂದು ಟಿಕೆಟ್ ಬೆಲೆ. ಮುಂಬೈ, ದೆಹಲಿ, ಹೈದರಾಬಾದ್, ಚೆನ್ನೈ, ಪುಣೆ ಎಲ್ಲಾ ಟಿಕೆಟ್ಗಳು ದುಬಾರಿ. ಟಿಕೆಟ್ ರೇಟ್ ಕೇಳಿಯೇ ಬೆಚ್ಚಿ ಬಿದ್ದಿದ್ದಾರೆ ಪ್ರಯಾಣಿಕರು. ಬುಕಿಂಗ್ ಮಾಡಿ ಹೋಗೋದು ಬಿಡಿ, ಅದನ್ನ ನೋಡಿನೇ ಒಂದ್ ರೀತಿಯಲ್ಲಿ ಭಯ ಆಗ್ಬಿಡುತ್ತೆ. 70 ರಿಂದ 80 ಸಾವಿರ ಒಂದ್ ಟಿಕೆಟ್ ಒಂದ್ 4-5 ಟಿಕೆಟ್ ಬುಕ್ ಮಾಡ್ಕೊಂಡು 70 ರಿಂದ 80 ಸಾವಿರಕ್ಕೆ ಟಿಕೆಟ್ ಬುಕ್ ಮಾಡ್ತಂತವ್ರಿದ್ದಾರೆ ಈ ಇಂಡಿಗೋ ಏರ್ಲೈನ್ಸ್ ಅಲ್ಲಿ. ಆದ್ರೆ ಈಗ ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳೆಲ್ಲವೂ ಕೂಡ ಇದೇ ಸರಿಯಾದ ಸಮಯ ಅನ್ನುವಂತ ನಿಟ್ಟಿನಲ್ಲಿ ಲೂಟಿ ಮಾಡೋದಕ್ಕೆ ಇಳಿದ್ಬಿಟ್ಟಿದೆ. ಏರ್ ಇಂಡಿಯಾ ಆಗಿರ್ಬೋದು, ಸ್ಟಾರ್ ಏರ್ ಆಗಿರ್ಬೋದು, ಆಕಾಶ್ ಏರ್ ಆಗಿರ್ಬೋದು, ಇದ್ರದ್ದೆಲ್ಲ ಪ್ರೈಸ್ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಟ್ರೆ 70 ರಿಂದ 80 ಸಾವಿರ ಒಂದೊಂದು ಟಿಕೆಟ್ ಬೆಲೆ ಈಗ ಇರೋದು. ಜೊತೆಯಲ್ಲಿ ಈ ಹಿಂದೆ ಇದ್ದಂತಹ ಪ್ರೈಸ್ ಕಂಪೇರ್ ಮಾಡಿದ್ರೆ ಒಂದು 80% ಹೆಚ್ಚಳ ಮಾಡಿಬಿಟ್ಟಿದ್ದಾರೆ. 10 ರಿಂದ 15 ಸಾವಿರದಷ್ಟಿತ್ತು, ಆದ್ರೆ ಈಗ 70 ರಿಂದ 80 ಸಾವಿರ. ಕೆಲವರು ಈ ಟಿಕೆಟ್ ಕ್ಯಾನ್ಸಲ್ ಆಗಿರುವಂತಹ ಬೆನ್ನಲ್ಲಿ ಬೇರೆ ಬೇರೆ ವಿಮಾನಗಳಲ್ಲೇ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ರಿಫಂಡ್ ಆಗಿರುವಂತಹ ದುಡ್ಡು ಆನಂತರ ಬಂದರೂ ಪರವಾಗಿಲ್ಲ, ಹೋಗುವಂತ ಕಡೆಗೆ ಹೋಗಬೇಕು, ಬರುವಂತವರು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ
ಪ್ರೈಸ್ ಈಗ ಕೈ ಸುಡ್ತಾ ಇರೋದು 70,000 ರಿಂದ 80,000 ಒಂದೊಂದು ಟಿಕೆಟ್ ಕೊಟ್ಟು ಬರೋದು ಹೋಗೋದು ಅಂತಂದ್ರೆ ಹುಡುಗಾಟನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ಟಿಕೆಟ್ ರೇಟ್ ಕೇಳಿನೇ ಬೆಚ್ಚಿ ಬಿದ್ದಿದ್ದಾರೆ ಪ್ರಯಾಣಿಕರು. ಏಕಾಏಕಿಯಾಗಿ ವಿಮಾನದ ಟಿಕೆಟ್ ದರವು ಎಲ್ಲ ಕೂಡ ಈಗ ಹೆಚ್ಚಳ ಆಗಿದೆ. ಒಂದು ಕಡೆಯಲ್ಲಿ ಬಸ್ಸಲ್ಲಿ ಹೋಗಂಗಿಲ್ಲ, ಬಸ್ಸಲ್ಲೂ ಕೂಡ ಪ್ರೈಸ್ ಜಾಸ್ತಿ ಆಗಿದೆ. 1-2 ಅವರು ಕೂಡ 3 ಪಟ್ಟು ಹೆಚ್ಚಳವನ್ನ ಮಾಡಿದ್ದಾರೆ. ಈಗ ಬೇರೆ ಬೇರೆ ಏರ್ಲೈನ್ಸ್ ಪ್ರೈಸ್ ಕೂಡ ಈಗ ಜಾಸ್ತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಗಮನಿಸ್ತಾ ಇದ್ದೀವಿ, ಒಂದು ಕಡೆಯಲ್ಲಿ ಖಾಸಗಿ ಬಸ್ ಲೂಟಿ ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಉಳಿದಿರುವಂತಹ ಏರ್ಲೈನ್ಸ್ ಕೂಡ ಇದೇ ದಾರಿಯನ್ನ ಅನುಸರಿಸ್ತಾ ಹೋದ್ರೆ ಈಗ ಹೋಗುವಂತವ್ರು ಹೋಗೋದು ಹೇಗೆ? ಒಂದು ಇಲ್ಲಿ ತೊಂದರೆ ಆಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡಿಕೊಂಡು ಎಲ್ಲರೂ ಲೂಟಿ ಮಾಡೋದಕ್ಕೆ ಇಳಿದು ಬಿಟ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ಅಂತ. ಖಂಡಿತ ಅಶ್ವಿನಿ, ಏನಂತಂದ್ರೆ ಕಳೆದ 5 ದಿನಗಳಿಂದ ಆಗ್ತಾ ಇರ್ತಕ್ಕಂತ ಇಂಡಿಗೋ ಏರ್ಲೈನ್ಸ್ ಒಂದು ಜಟಾಪಟಿಯಿಂದ ಏನು ಅಲ್ಲಿನ ಸಿಬ್ಬಂದಿಗಳು ಮತ್ತೆ ಏರ್ಲೈನ್ಸ್ ಜಟಾಪಟಿಯಿಂದ ಈ ರೀತಿಯಾದ ಒಂದು ಸಮಸ್ಯೆ ಉದ್ಭವ ಆಗಿದೆ. ಒಂದು ಕಡೆ ಎಲ್ಲಾ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇರ್ತಕ್ಕಂಥ ಕಾರಣ ಬೇರೆ ಬೇರೆ ರಾಜ್ಯದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿರ್ತಕ್ಕಂಥ ಪ್ರಯಾಣಿಕರು ಬಸ್ಗಳನ್ನ ಅವಲಂಬನೆ ಮಾಡ್ಕೊಂಡು ಹೋದ್ರೆ ಅಲ್ಲೂ ಕೂಡ ಟಿಕೆಟ್ ರೇಟ್ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 3 ರಿಂದ 10,000 ಬಸ್ ರೇಟ್ ರೈಸ್ ಆಗಿದೆ. ಮತ್ತೊಂದು ಕಡೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವತ್ತು ಕೂಡ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ 37 ವಿಮಾನಗಳು ಅಂದ್ರೆ ಇಂಡಿಗೋ ವಿಮಾನಗಳು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಪ್ರಯಾಣಿಕರು ದೇಶದ ನಾನಾ ಭಾಗಗಳಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಇವತ್ತು ದುಪ್ಪಟ್ಟು ಹಣವನ್ನು ಕೊಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ನಾವು ಪ್ರಮುಖವಾಗಿ ಗಮನಿಸಬೇಕಾದ್ರೆ ಏರ್ಪೋರ್ಟ್ ನಿಂದ ಸಹಜವಾಗಿ ಏನು ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಈ ಕಡೆ ಹೋಗಿದ್ರೆ ದೆಹಲಿಗೆ ಹೋಗಬೇಕಾದ್ರೆ 14 ರಿಂದ 15,000 ಆವತ್ತಿನ ದಿನ ಫ್ಲೈಟ್ ರೇಟ್ ಅನ್ನು ಕೊಟ್ಟು ಹೋಗಬೇಕಾಗಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಸುಮಾರು 39 ರಿಂದ 40,000 ಬೇರೆ ಏರ್ಲೈನ್ ಸಂಸ್ಥೆ ಒಂದು ಟಿಕೆಟ್ ಅನ್ನ ಈಗ ಆನ್ಲೈನ್ ನಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ನಾವು ಕಂಡ್ರೆ ನಿಜವಾಗೂ ಹೇಳ್ಬೇಕಂತಂದ್ರೆ ಇಲ್ಲಿ ದುಪ್ಪಟ್ಟು ಹಣನ ರೈಸ್ ಮಾಡಲಾಗಿದೆ. ಪ್ರಯಾಣಿಕರಿಗೆ ಇದ್ ಕಡೆ ಒಂದು ವಿಮಾನ ರದ್ದಾಗಿರ್ತಕ್ಕಂಥದ್ದು ಒಂದು ಕಡೆ ಇದಾದ್ರೆ ಇದ್ ಕಡೆ ಫ್ಲೈಟ್ಗಳು ಬೇರೆ ಫ್ಲೈಟ್ಗಳನ್ನ ಅವಲಂಬನೆ ಮಾಡ್ಕೊಳ್ಬೇಕಾದ್ರೆ ಇವತ್ತು ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂತಹ ಪರಿಸ್ಥಿತಿಯಿಂದ ಪ್ರಯಾಣಿಕರು ಕೂಡ ಬೇರೆ ಏರ್ಲೈನ್ ಸಂಸ್ಥೆಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಈಗ ರೀಫಂಡ್ ಕೂಡ ಆಗ್ತಾ ಇಲ್ಲ, ಕ್ಯಾನ್ಸಲೇಷನ್ ಆಗಿರ್ತಕ್ಕಂಥ ಫ್ಲೈಟ್ಗಳಿಂದ ರೀಫಂಡ್ ಕೂಡ ಆಗ್ತಾ ಇಲ್ಲ. ಇದ್ ಕಡೆ ನೋಡಿದ್ರೆ ಬೇರೆ ಬೇರೆ ಅಂದ್ರೆ ಇಂಡಿಗೋ ಹೊರತುಪಡಿಸಿ ಏರ್ ಇಂಡಿಯಾ ಆಗಿರ್ಬೋದು, ಜೊತೆಗೆ ಸ್ಪೈಸ್ ಜೆಟ್ ಆಗಿರ್ಬೋದು, ಬೇರೆ ಬೇರೆ ವಿಮಾನಗಳಲ್ಲೂ ಕೂಡ ಈಗ ಮುಂಬೈಗೆ ಇವತ್ತಿನ ದರ ಕೇಳಿದ್ರೆ ನಿಜವಾಗ್ಲೂ ಪ್ರಯಾಣಿಕರು ಶಾಕ್ ಆಗ್ತಾ ಇದ್ದಾರೆ. ಸುಮಾರು 35 ರಿಂದ 39,000 ಟಿಕೆಟ್ ಅನ್ನ ಮಾರಾಟ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಒಂದು ಕಡೆ ಬಸ್ಸಲ್ಲಿ ಹೋಗಬೇಕಾದ್ರೆ ಪ್ರಯಾಣಿಕರು ದುಪ್ಪಟ್ಟು ಹಣ ಕೊಡಬೇಕು, ಇದ್ ಕಡೆ ಏನು ಬೇರೆ ಏರ್ಲೈನ್ಸ್ ಅನ್ನ ಅವಲಂಬನೆ ಮಾಡ್ಕೊಂಡು ಹೋಗಬೇಕಾದ್ರೆ ದುಪ್ಪಟ್ಟು ಹಣ ಕೊಟ್ಟು ನಾವು ಹೇಗೆ ನಾವು ಮುಂದೆ ಸಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಇಂಡಿಗೋ ಒಂದು 3-4 ದಿನಗಳಿಂದ ಏನು ಅವರ ಸಿಬ್ಬಂದಿ ಹಾಗೇನೆ ಏರ್ಲೈನ್ಸ್ ನಡುವೆ ಆಗಿರ್ತಕ್ಕಂಥ ಈ ಒಂದು ತಿಕ್ಕಾಟದಿಂದ ಪ್ರಯಾಣಿಕರು ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನ